ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಥಮ ವರ್ಷಕ್ಕೆ BA, BCom, BSc, BBA, BCA ಇತರ ಕೋರ್ಸ್ಗಳಿಗೆ ಪ್ರವೇಶಾತಿ ಪಡೆದ ವಿದ್ಯಾರ್ಥಿಗಳು ಅಪಾರ್ ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಅದನ್ನು UUCMSನಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅಂತ. ಮೊದಲು ಡಿಜಿಲಾಕರ್ ಅಂತ ಹೇಳಿ ಸರ್ಚ್ ಮಾಡಿರಿ. ಅದರಲ್ಲಿ ಬರುವಂತಹ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ಲಾಗಿನ್ ಮತ್ತು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತಾ ಮೊಬೈಲ್ ನಂಬರನ್ನು ಎಂಟರ್ ಮಾಡಿರಿ. ಎಂಟರ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. OTP ಹೋಗುತ್ತಾ, OTP ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಆಧಾರ್ ನಂಬರ್ ಕೇಳುತ್ತಾ, ಆಧಾರ್ ನಂಬರನ್ನು ಎಂಟರ್ ಮಾಡಿ ಮತ್ತೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿರಿ. OTP ಹೋಗುತ್ತಾ, OTP ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಗೆ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ ಕೇಳುತ್ತೆ. ಸೆಕ್ಯೂರಿಟಿ ಪಿನ್ ಯಾವುದಾದ್ರೂ 6 ಡಿಜಿಟನ್ನು ಸೆಟ್ ಮಾಡಿರಿ. ಅದು ಕೂಡ ನಿಮ್ಗೆ ನೆನಪಿರಬೇಕು. ನೀವು ಡಿಜಿಲಾಕರ್ ಲಾಗಿನ್ ಆಗುವಾಗ ಸೆಕ್ಯೂರಿಟಿ ಪಿನ್ ಕೇಳ್ತಾ ಇರುತ್ತೆ. ಅದನ್ನು ನೋಟ್ ಡೌನ್ ಮಾಡಿಕೊಂಡು ಇಟ್ಕೋರಿ. ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗ್ತೈತಿ. ಇದನ್ನು ಕ್ಲೋಸ್ ಬಟನ್ ಐತಲ್ಲ ಅಲ್ಲಿ ಕ್ಲೋಸ್ ಮಾಡಿರಿ. ಸರ್ಚ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ಆ ಸರ್ಚ್ ಟ್ಯಾಬ್ ಒಳಗಡೆ ಅಪಾರ್ ಐಡಿ ಅಂತ ಹೇಳಿ ನೀವು ಸರ್ಚ್ ಮಾಡಬೇಕು. ಫಸ್ಟ್ ಒನ್ ಇದೆ ನೋಡ್ರಿ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತೇಳಿ. ಅದರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಇಲ್ಲಿ ತೋರಿಸೋದ ಅಪಾರ್ ಐಡಿ ಅಂತೇಳಿ. ಆ ಅಪಾರ್ ಐಡಿ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗ್ತೈತಿ. ನಿಮ್ಮ ನೇಮ್ ಆಸ್ ಪರ್ ಆಧಾರ್ ತೋರಿಸುತ್ತೆ, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಅದೇ ತೋರಿಸ್ತೈತಿ. ಇಲ್ಲಿ ನೀವು ಫಿಲ್ ಮಾಡಬೇಕಾಗಿರೋದು ಐಡೆಂಟಿಟಿ ಟೈಪ್. ಐಡೆಂಟಿಟಿ ಟೈಪ್ ಹೋದಲ್ಲಿ ನೀವು ರಿಜಿಸ್ಟರ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಐಡೆಂಟಿಟಿ ವ್ಯಾಲ್ಯೂ ಇದ್ದಲ್ಲಿ ನಿಮ್ಮ UUCMS ನಂಬರ್ ಗೊತ್ತಿರಲಿಲ್ಲ ಅಂತಂದ್ರೆ ಕಾಲೇಜ್ ಒಳಗೆ ಕೇಳ್ರಿ, ನಂಬರ್ ಹೇಳ್ತಾರೆ ನಿಮ್ಗೆ. ನಿಮ್ಮ ಮೇಲಿಗೂ ಕೂಡ ಈ ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ತೈತಿ. ಅಡ್ಮಿಷನ್ ಇಯರ್ ಇದ್ದಲ್ಲಿ ನೀವು ಇದೇ ವರ್ಷ ಅಡ್ಮಿಷನ್ ಮಾಡಿಸಿದ್ರೆ 2026 ಅಂತ ಇರುತ್ತೆ. 2026 ಅಂತ ಸೆಲೆಕ್ಟ್ ಮಾಡಿರಿ. ಐ ಆಮ್ ಎ ಸ್ಟೂಡೆಂಟ್ ಆಟ್, ನೀವು ಯಾವ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇರ್ತೀರೋ ಆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿರಿ. ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಅಂತ ನಾವು ಸೆಲೆಕ್ಟ್ ಮಾಡೀವಿ. ಸೆಲೆಕ್ಟ್ ಮಾಡಿ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ಫೆಚ್ ಆಗ್ತೈತಿ ಡಾಟಾ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಅದಾದಮೇಲೆ ಈ ರೀತಿಯಾದಂತಹ ಸ್ಕ್ರೀನ್ ತೋರಿಸುತ್ತೆ, ಫೆಚಿಂಗ್ ಕಂಪ್ಲೀಟ್ ಅಂತೇಳಿ. ಗೋ ಟು ಇಶ್ಯೂಡ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ನೀವು ಗೋ ಟು ಇಶ್ಯೂಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ 2 ಡಾಕ್ಯುಮೆಂಟ್ಸ್ಗಳು ತೋರಿಸುತ್ತೆ, ಒಂದು ಅಪಾರ್ ಐಡಿ ಮತ್ತು ಆಧಾರ್ ಕಾರ್ಡ್. ಅಪಾರ್ ಐಡಿಯಲ್ಲಿ PDF ಏನೈತಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊರಿ. ಓಪನ್ ಆಗ್ತೈತಿ ಈ ರೀತಿಯಲ್ಲಿ. ಇಷ್ಟು ಮಾಡಿದ್ರೆ ನಿಮ್ದು ಅಪಾರ್ ಐಡಿ ಕ್ರಿಯೇಟ್ ಮಾಡ್ದಂಗೆ ಅಪಾರ್ ಐಡಿಯ ನಂಬರು ಜನ್ರೇಟ್ ಆಗಿರ್ತೈತಿ. ಈ ಇಷ್ಟು ಪ್ರೊಸೀಜರು ಅಪಾರ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಇರುವಂಥದ್ದು ಆಗಿದೆ. ಇದಾದಮೇಲೆ ನೀವು UUCMS ಲಾಗಿನ್ ಆಗಬೇಕು. UUCMS ಲಾಗಿನ್ ಯಾವ ರೀತಿ ಆಗಬೇಕು ಅಂತ ಹೇಳಿ ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡೈತಿ, ಅದನ್ನು ಕೂಡ ನೋಡ್ಕೊರಿ. UUCMS ನಂಬರ್ ನಿಮಗೆ ಮೊದಲು ಗೊತ್ತಿರಬೇಕು. ಟೋಟಲ್ 12 ಡಿಜಿಟ್ಸ್ ನಂಬರ್ ಇದು ಆಗಿರ್ತೈತಿ. ಗೂಗಲ್ ಒಳಗೆ UUCMS ಅಂತ ಹೇಳಿ ಟೈಪ್ ಮಾಡಿರಿ. ಫಸ್ಟ್ ಬರುವಂಥ ವೆಬ್ಸೈಟ್ ಒಳಗೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ UUCMS ನಂಬರು ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ಪಾಸ್ವರ್ಡ್ ಇನ್ಬಿಟ್ಟು ಸ್ಟಾರ್ಟಿಂಗ್ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ನಿಮ್ಮ ಡೇಟ್ ಆಫ್ ಬರ್ತ್ 1/12/2007 ಆಗಿತ್ತು ಅಂದರೆ ನೀವು ಪಾಸ್ವರ್ಡ್ ಯಾವ ರೀತಿ ಎಂಟರ್ ಮಾಡಬೇಕು, 01-12-2017 ಅಂತ ನೀವು ಎಂಟರ್ ಮಾಡಬೇಕು. ಕ್ಯಾಪ್ಚಾ ತೋರಿಸಿರ್ತೈತಿ, ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಲಾಗಿನ್ ಮಾಡಿದ ತಕ್ಷಣ ಈ ರೀತಿಯಾದಂತಹ ಪೇಜು ಓಪನ್ ಆಗುತ್ತೆ. ಇಲ್ಲಿ ಫೆಚ್ ಅಪಾರ್ ಐಡಿ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಆಲ್ರೆಡಿ ನೀವು ಅಪಾರ್ ಐಡಿ ಕ್ರಿಯೇಟ್ ಮಾಡ್ಕೊಂಡಿದ್ದ ಏನಿತ್ತಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಾತಿ ನೋಡ್ರಿ, ಈ ನಂಬರ್ ಎಂಟರ್ ಮಾಡಬೇಕಾಗತ್ತಾ. ಫೆಚ್ ಅಪಾರ್ ಐಡಿ ಮೇಲೆ ನೀವು ಈಗ ಕ್ಲಿಕ್ ಮಾಡಿರಿ. ಎಂಟರ್ ಯುವರ್ ಅಪಾರ್ ಐಡಿ ಅಂತ ಕೇಳುತ್ತಾ ಎಲ್ಲ ಡಿಜಿಟ್ಸನ್ನು ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿರಿ. ಸ್ವಲ್ಪ ಹೊತ್ತು ಲೋಡಿಂಗ್ ಆಗ್ತೈತಿ. ಲೋಡಿಂಗ್ ಆದ್ಕೂಳೆ OTP ಹೋಗ್ತೈತಿ. OTPಯನ್ನು ಎಂಟರ್ ಮಾಡಿರಿ. ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಕೊಡ್ರಿ. OTP ವೆರಿಫೈ ಆಗುತ್ತಾ. ವೆರಿಫೈ ಆಗಿ ಈ ರೀತಿ ಸ್ಕ್ರೀನ್ ಬರುತ್ತೆ. ಅಲ್ಲಿ ಪ್ಯಾನು ಮತ್ತು ಡ್ರೈವಿಂಗ್ ಲೈಸೆನ್ಸ್ಗೆ 2 ಚೆಕ್ ಬಾಕ್ಸ್ ಕೊಡ್ರಿ. ಗ್ರೀನ್ ತೋರಿಸ್ಲಿ, ಅದು ತೋರಿಸಿದ ಮೇಲೆ ತೆಳಗೆ ಸ್ಕ್ರೋಲ್ ಮಾಡಿರಿ. ಸ್ಕ್ರೋಲ್ ಮಾಡಿದರೆ ಅಲ್ಲಿ ಅಲೋ ಬಟನ್ ಇರುತ್ತೆ ನೋಡ್ರಿ.
ಅಲೋ ಬಟನ್ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಲೋಡಿಂಗ್ ಆಗ್ತೈತಿ. ಲೋಡಿಂಗ್ ಆದ ಮೇಲೆ ನಿಮ್ಗೊಂದು ಸ್ಕ್ರೀನ್ ತೋರಿಸ್ತೈತಿ. ಈ ರೀತಿ ಆದಂಥದ್ದು ಅಪಾರ್ ಐ ಡಿ ಫೆಚ್ ಆಗಿರೋ ಡೀಟೇಲ್ಸ್ ಇರುತ್ತೆ. ಫೆಚ್ಡ್ ಆ್ಯಂಡ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತೇಳಿ. ಇಷ್ಟ ಆದ್ರೆ ನಿಮ್ಮ ಅಪಾರ್ ಐ ಡಿ ಫೆಚ್ ಆದಂಗೆ. ಇದಾದ್ರೆ ಕಂಪ್ಲೀಟ್ ನಿಮ್ಮದು ಪ್ರೊಸೆಸ್ ಆದಂಗೆ. ಕಂಪ್ಲೀಟ್ ಆಗೈತೆ ಇಲ್ಲೋ ಅನ್ನೋದು ಡೌಟ್ ಇದ್ರೆ ಮತ್ತೊಮ್ಮೆ ಲಾಗಿನ್ ಆಗ್ರಿ UUCMS ಒಳಗೆ. ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ, ಕ್ಯಾಪ್ಚಾ ಎಂಟರ್ ಮಾಡಿ, ಲಾಗಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ನಿಮ್ಮ ಅಕೌಂಟ್ ಲಾಗಿನ್ ಆಗಿ ಈ ರೀತಿಯಾದಂತಹ ಸ್ಕ್ರೀನ್ ತೋರಿಸ್ತೈತಿ. ಇಲ್ಲಿ ವ್ಯೂ ಮೈ ಡೀಟೇಲ್ಸ್ ನೋಡ್ಬೋದು. ಉಳಿದಿದ್ದಂತಹ ಎಲ್ಲ ಮಾಹಿತಿಗಳನ್ನು ನೀವು ನೋಡಬಹುದು. ಅಡ್ಮಿಷನ್ ಟೈಮ್ ಒಳಗೆ ನೀವು ಹಾಕಿರುವಂತಹ ಎಲ್ಲ ಡೀಟೇಲ್ಸ್ ಇದರಲ್ಲಿ ತೋರಿಸ್ತೈತಿ. UUCMS ನಲ್ಲಿ ಫೀಸ್ ಪೇಮೆಂಟ್ ಯಾವ ರೀತಿ ಮಾಡಬೇಕು, ಕೋರ್ಸ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು, IA ಮಾರ್ಕ್ಸ್ ಆಗಿರ್ಬೋದು, ಅಟೆಂಡೆನ್ಸ್ ಆಗಿರ್ಬೋದು, ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ಈ ಒಂದು ಚಲನ್ನೊಳಗೆ ಪ್ಲೇಲಿಸ್ಟ್ ಐತಿ. UUCMS ರಿಲೇಟೆಡ್ ವಿಡಿಯೋಸ್ ಅಂತೇಳಿ ಅದರಲ್ಲಿ ಎಲ್ಲ ರೀತಿಯ ವಿಡಿಯೋಗಳದಾವ. ಅವುಗಳನ್ನು ಕೂಡ ನೀವು ನೋಡ್ರಿ. ನೇಮ್ ಮಿಸ್ ಮ್ಯಾಚ್ ಮತ್ತು ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಇದ್ದಾಗೂ ಕೂಡ ಸೊಲ್ಯೂಷನ್ ವಿಡಿಯೋನ ಈ ಒಂದು ಚಲನ್ನೊಳಗೆ ಅಪ್ಲೋಡ್ ಮಾಡಲಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.